ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ಗೆ ನಮ್ಮ ಕಾರ್ಯಕರ್ತರೇ ಘೇರಾವ್ ಹಾಕುತ್ತಾರೆ ಎಂಬ ಎಚ್ಚರಿಕೆಯ ಸಂದೇಶವನ್ನ ನಾವು ನೀಡುತ್ತಿದ್ದೇವೆ ಎಂದು ಎನ್ಡಿಎ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು, ಎಸ್ಡಿ ದಿಲೀಪ್ ಕುಮಾರ್ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವುದು ಸರಿಯಲ್ಲ. ಗ್ರಾಮ ಪಂಚಾಯಿತಿ ಗೆದ್ದಿಲ್ಲ ಎಂಬ ಹೇಳಿಕೆಯನ್ನ ನೀಡಿರುವ ನೀವು 2 ಬಾರಿ ತಾಲೂಕಿನಲ್ಲಿ ಸ್ಪರ್ಧೆ ಮಾಡಿ 52,000 ಮತವನ್ನ ತೆಗೆದುಕೊಂಡಿರುವ ವ್ಯಕ್ತಿಯ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನ ನಿಲ್ಲಿಸದೆ ಹೋದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೆಎಂಎಫ್ ಮಾಜಿ ನಿರ್ದೇಶಕ ಚಂದ್ರಶೇಖರ್, ತಾಲೂಕು ಬಿಜೆಪಿ ಅಧ್ಯಕ್ಷ ಪಂಚಾಕ್ಷರಿ, ಸಾಗರನಹಳ್ಳಿ ವಿಜಯಕುಮಾರ್, ಮುಖಂಡರಾದ ಸುರೇಶ್ ಗೌಡ, ಸಿದ್ದರಾಮಯ್ಯ, ಕೃಷ್ಣಮೂರ್ತಿ, ಶಿವಕುಮಾರ್, ಅಣ್ಣಪ್ಪಸ್ವಾಮಿ, ಸುರೇಶ್ ಗೌಡ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ಇಡೀ ಹೋರಾಟವನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಮಾಡೋದಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಅಂತ ನನಗನ್ಸುತ್ತೆ. ವೈಯಕ್ತಿಕ ದ್ವೇಷಗಳನ್ನ ಕಾರ್ಯಕರ್ತರ ಮಧ್ಯೆ, ನಾಯಕರ ಮಧ್ಯೆ ಬಿತ್ತುವಂತ ಪ್ರಯತ್ನವನ್ನು ಮಾಡೋದಕ್ಕೆ ಕಾಂಗ್ರೆಸ್ ಅಧ್ಯಕ್ಷರು ನಿನ್ನೆ ಪ್ರಯತ್ನವನ್ನು ಮಾಡಿದ್ದಾರೆ. ವಿಜಯಕುಮಾರ್ ಮಾತಾಡ್ತಾ ನಮಗೆ ಉಲ್ಲೇಖ ಮಾಡಿದ್ರು, ಕಳೆದ 3 ತಿಂಗಳಿಂದ ಶ್ರೀರಂಗ ನೀರಾವರಿ ಯೋಜನೆ ಸ್ಥಗಿತಗೊಳಿಸಬೇಕು, ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಅನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಪಕ್ಷಾತೀತವಾಗಿಯೂ ಹೋರಾಟ ಮಾಡಿದ್ವಿ. ನಂತರ ಬಿಜೆಪಿ ಮತ್ತು JDS ಪಕ್ಷಗಳು ನೇರವಾಗಿ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದು ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ. ಈ ಹೋರಾಟ ಜನಮಾನಸದಲ್ಲಿ ಉಳ್ಕೋಬೇಕು, ಜನರಿಗೆ ಒಳ್ಳೇದಾಗಬೇಕು, ಜನಕ್ಕೆ ಈ ಜಿಲ್ಲೆಯ ಜನರಿಗೆ ನೀರು ಸಿಗಬೇಕು, ನಮ್ಮ ಮಕ್ಕಳನ್ನ ಉಳಿಸ್ಕೋಬೇಕು ಅಂತ ಹೋರಾಟ ಮಾಡಿದ್ದು ಬಿಟ್ಟರೆ ಕಾಂಗ್ರೆಸ್ ಶಾಸಕರ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೋ ಅಥವಾ ಆ ಪಕ್ಷದ ಅಧ್ಯಕ್ಷರ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೋ ನಾವು ಮಾಡಿದ್ದಲ್ಲ. ಜನರ ಪರವಾದಂಥ ಹೋರಾಟ, ಜನರ ಪರವಾಗಿ ನಮ್ಮ ನಾಯಕರುಗಳು ದಿಲೀಪ್ ಅವರು ಇರ್ಬೋದು, ನಾಗರಾಜು ಇರ್ಬೋದು, ಜಿಲ್ಲಾ ನಾಯಕರಾದಂಥ ಸುರೇಶ್ ಗೌಡರು ಇರ್ಬೋದು, ಜ್ಯೋತಿ ಗಣೇಶ್ ಅವರು ಇರ್ಬೋದು, ಕೃಷ್ಣಪ್ಪನವ್ರು ಇರ್ಬೋದು, ತೊಗಡು ಶಿವಣ್ಣವ್ರು ಇರ್ಬೋದು, 10 ನಾಯಕರು ಈ ಹೋರಾಟಕ್ಕೆ ಧುಮುಕಿದ್ದಾರೆ. ಆ ಧುಮುಕಿರುವಂಥ ಸಂದರ್ಭದಲ್ಲಿ ಈ ಹೋರಾಟದ ಕಾವಿನಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಿ ಮಸ್ಕಾಗುತ್ತೋ ಅನ್ನೋ ಕಾರಣಕ್ಕೆ ವೈಯಕ್ತಿಕ ನಿಂದನೆಗೆ ಶುರು ಮಾಡಿದ್ದಾರೆ. ದಿಲೀಪ್ ಅವ್ರ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿರೋದನ್ನು ನಾವು ನೋಡಿದ್ದೇವೆ. ಇದು ಭಾರತೀಯ ಜನತಾ ಪಾರ್ಟಿ ಕೇಡರ್ ಬೇಸ್ ಆರ್ಗನೈಸೇಷನ್, ಇದು ಲೀಡರ್ ಬೇಸ್ ಅಲ್ಲ. ಕಾರ್ಯಕರ್ತರು ಇದಕ್ಕೆಲ್ಲ ರೀತಿಯ ಉತ್ತರವನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಕಾಂಗ್ರೆಸ್ ಅಧ್ಯಕ್ಷರೇ ವೆಂಕಟೇಶ್ವರವರೇ ನಮ್ಮ ಪಕ್ಷದಲ್ಲೇ ಇದ್ದಂಥವ್ರು. ನೀವು ಇಲ್ಲಿ ರಾಜಕೀಯ ಆರಂಭ ಮಾಡಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿದ್ದೀರಿ. ನಿಮ್ಮ ಅಧಿಕಾರ ಪಡೆಯೋದಕ್ಕೆ, ಚುನಾಯಿತರಾಗೋದಕ್ಕೆ ನಿಮ್ಮ ಪ್ರಯತ್ನ ನೀವು ಮುಂದುವರಿಸಿ. ವೈಯಕ್ತಿಕವಾಗಿ ನಾಯಕರ ಬಗ್ಗೆ ಟೀಕೆಗಳನ್ನು ಮಾಡ್ತಕ್ಕಂಥದ್ದು, ವೈಯಕ್ತಿಕ ವಿಷಯಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ನಿಜವಾಗ್ಲೂ ಇದು ಅಕ್ಷಮ್ಯ ಅಪರಾಧ. ಇದನ್ನು ತಿದ್ದುಕೊಳ್ಬೇಕು. ಶಾಸಕರು ಇದನ್ನು ತಿದ್ದುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ತೀನಿ. ಬ್ಲೂ ಮೂನ್ ಯುನಿಸೆಕ್ಸ್ ಸಲೂನ್ ಮೇಕಪ್ ಸ್ಟುಡಿಯೋ ಮತ್ತು ಅಕಾಡೆಮಿ ಸ್ವಉದ್ಯೋಗ ಮತ್ತು ಸ್ವಾವಲಂಬನೆಯ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ಗೃಹಿಣಿಯರಿಗೆ ಸುವರ್ಣಾವಕಾಶ. 35 ದಿನಗಳ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗಳು, ನುರಿತ ವೃತ್ತಿಪರ ತರಬೇತುದಾರರಿಂದ ತರಬೇತಿ ಆರಂಭವಾಗಿದೆ. HD ಮೇಕಪ್, ವಾಟರ್ ಪ್ರೂಫ್ ಮೇಕಪ್, ನೈಲಾಟ್, 15 ತರಹದ ಮೇಕಪ್ಗಳು, 15 ತರಹದ ಹೇರ್ ಸ್ಟೈಲ್, 15ಕ್ಕೂ ಹೆಚ್ಚು ಸ್ಯಾರಿ ಡ್ರೈಪಿಂಗ್ಗಳು ಸೇರಿದಂತೆ ಹಲವು ರೀತಿಯ ತರಬೇತಿಗಳು ಡಿಸೆಂಬರ್ 1ರಿಂದ ಆರಂಭವಾಗುತ್ತಿವೆ. 25,000 ರೂಪಾಯಿಗಳಿಗೆ 35 ದಿನಗಳ ಕಾಲ ವಿಶೇಷ ತರಬೇತಿ ಲಭ್ಯವಿದ್ದು ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ. ಸ್ಥಳ ಕೋರ್ಟ್ ಹತ್ತಿರ ಮಿತ್ರ ಟವರ್, MG ರಸ್ತೆ, ಗುಬ್ಬಿ.